ಸುಮಾರು ಎಷ್ಟು ಪರ್ಸೆಂಟೇಜಿನ ಶಿಕ್ಷಣ ಸಂಸ್ಥೆಗಳು ದಿ ಬೆಸ್ಟ್ ಎಜುಕೇಷನ್ ಕೊಡ್ತವೆ, ಅಂದರೆ ಸರಿಯಾದ ರೀತಿಯ ಶಿಕ್ಷಣ ಕೊಡ್ತಾಯಿವೆ ಸರ್? ಏಕೆಂದರೆ ಕೆಲವೊಂದು ಕಂಪ್ಲೇಂಟ್ಸ್ ಏನು ಬರುತ್ತವೆ ಅಂತ ಹೇಳಿದ್ರೆ ದುಡ್ಡು ತಗೊಳ್ತಾರೆ, ಆದರೆ ಶಿಕ್ಷಣದ ಪ್ರಮಾಣ ಅಷ್ಟು ಚೆನ್ನಾಗಿರಲ್ಲ ಅಂತ. ಆಮೇಲೆ ತಂದೆ ತಾಯಿ ಈ ದೊಡ್ಡ ದೊಡ್ಡ ಶಾಲೆಗಳ ಕಡೆ ಯಾಕೆ ಮುಖ ಮಾಡಿ ನೋಡ್ತಾರೆ ಅಂದರೆ ಚಿಕ್ಕ ಶಾಲೆಗಳಲ್ಲಿ ಫೆಸಿಲಿಟೀಸ್ ಕೊರತೆ ಇರುತ್ತೆ ಮತ್ತು ಶಿಕ್ಷಣವೂ ಅಷ್ಟಕ್ಕಷ್ಟೇ ಅಂತ. ನೀವು ನೋಡಿದ ಹಾಗೆ ಶಾಲೆಗಳು ಯಾವ ಮಟ್ಟಕ್ಕೆ ಪರ್ಫಾರ್ಮ್ ಮಾಡ್ತಾ ಇವೆ? ಈಗ ಒಂದು ಆವ್ರೇಜ್ ನೀವು ಹೇಳ್ದಂಗೆ 15,000 ರೂಪಾಯಿ ತೊಗೊಳ್ಳುವಂತಹ ಒಂದು ಶಾಲೆನೇ ಅಂದ್ಕೊಳ್ಳಿ. ನನ್ನ ಪ್ರಕಾರ ಹೇಳೋದಾದರೆ ಭಾಳ ಜನರಲೈಸ್ ಆಗುತ್ತೆ ಅಂತಲ್ಲ, ಕೆಲವು ಶಾಲೆಗಳು ಯಾವ ಫೀಸ್ ಕಮ್ಮಿ ಇಟ್ಕೊಂಡು ಮಾಡ್ತಾ ಇದ್ದಾರೋ ಅವರೇ ನಿಜವಾಗಿ ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಅವರಿಗೆ ಬದುಕಬೇಕು. ನೀವು ಹುಡುಗರು ಬರಬೇಕಲ್ಲ ಶಾಲೆಗೆ, ನಿಜವಾಗೂ ಪಾಠ ಮಾಡ್ತಾರೆ. ಮತ್ತು ಇನ್ನೊಂದು, ಇಡೀ ಶಿಕ್ಷಣ ಅನ್ನುವಂಥದ್ದು ಮಧ್ಯಮ ವರ್ಗದ ಮೇಲೆ ನಿಂತಿದೆ. ಇದು ಹೌದು. ಇಡೀ ಭಾರತದಲ್ಲಿ ಶಿಕ್ಷಣ ನಿರ್ದೇಶನ ಆಗೋದೇ ಮಧ್ಯಮ ವರ್ಗದ ಮೇಲೆ. ಮಧ್ಯಮ ಶಿಫ್ಟ್ ಆಗ್ತಾ ಇದೆ, ಮಧ್ಯಮ ವರ್ಗ ಸ್ವಲ್ಪ ಈಗ ಹೈಯರ್ ಮಧ್ಯಮ ವರ್ಗ, ಉತ್ತಮ ಮಧ್ಯವರ್ಗ, ಶ್ರೇಷ್ಠ ಮಧ್ಯಮ ಹಾಗೆ ಬಂದಿದ್ದಾರೆ. ಅವ್ರು ತೀರ್ಮಾನ ಮಾಡುವಂಥ ಅದು 60-62% ಇದ್ದಾರೆ. ಅವರು ತುಂಬ ಶ್ರೀಮಂತರು ಏನು ಮಾಡ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಇಂಗ್ಲೆಂಡಿಗೆ ಕಳಿಸ್ಬಿಟ್ರಿ, ಅಮೆರಿಕಕ್ಕೆ ಹೋಗಲಿ ಅವನ ಮಗ ಏನಂತಾರೆ, ಅವ್ರ ಚಿಂತೆ ಇಲ್ಲ. ತೀರಾ ಕೆಳಗಿನವ್ರು ಬೇರೆ ಹಾದಿ ಇಲ್ಲ, ಯಾವ ಸಿಗುತ್ತೋ ಅಲ್ಲಿ ಹೋಗಬೇಕು. ಈ ನಡುವಿನವ್ರು ಇದ್ದಾರಲ್ಲ, ಈಗ ಮಿಡ್ಲ್ ಕ್ಲಾಸ್ ಕಂಪಲ್ಷನ್ಸ್ ಏನಿದ್ದಾವೆ, ಅವ್ರ ಅಂಥ ಒತ್ತಡ ಏನವ್ರ ಮೇಲೆ, ಭದ್ರತೆ. ಮೊಟ್ಟ ಮಿಡಲ್ ಕ್ಲಾಸ್ ಇರೋದು ಭದ್ರತೆ ಮೊದಲು. ಒಂದು ನೌಕರಿ ಆಗಪ್ಪ ಮಾರಾಯ, ಒಂದು FD ಮಾಡು, ತಿಂಗಳ ಒಂದಿಷ್ಟು ಸೇವಿಂಗ್ಸ್ ಮಾಡು, ಒಂದು 30-40 ಸೈಡ್ ತೊಗೋ, ಮದುವೆ ಆಗೋ 2 ಮಕ್ಕಳು ಸಾಕು ಜೀವನ. ಇದು ಭದ್ರತೆ ಮುಖ್ಯ. ಹಾಗಿರುವಾಗ ಭದ್ರತೆ ಸಿಗಬೇಕಾದ್ರೆ ಏನು ಮಾಡ್ತಾರೆ ಅವರು, ಈ ಮಿಡ್ಲ್ ಕ್ಲಾಸಲ್ಲಿ ಇರುವಂಥ ಶಾಲೆಗಳೇನಿದ್ದಾವೆ, ಮಿಡ್ಲ್ ಲೆವೆಲ್ ಸ್ಕೂಲ್ಸ್ಗಳು ನಿಜವಾಗಲೂ ಕೆಲಸ ಮಾಡ್ತಿದ್ದಾರೆ. ಓಕೆ. ಅಂದರೆ ನನಗನ್ಸೋಟ್ಟಿಗೆ ನಾನೊಂದು 30% ಅಂತ ಹೇಳ್ಬೋದು. ಅವರು ನಿಜವಾಗ್ಲೂ ಪ್ರಯತ್ನ ಮಾಡ್ತಿದ್ದಾರೆ. ಯಾಕಂದರೆ ಅವ್ರು ಕಷ್ಟದಲ್ಲೇ ಬಂದವರು, ಕಷ್ಟವನ್ನು ಕಂಡವರು. ಈ ಮಕ್ಕಳು ನೋಡಿ ಮನಸ್ಸು ಮರುಗತ್ತೆ ಅವ್ರದ್ದು, ಹಾಗೆ ಮಾಡಬೇಕು ಅಂತಾರೆ. ಅದರಿಂದ ಅವ್ರು ನಿಜವಾಗ್ಲೂ ಕಷ್ಟಪಟ್ಟು ಮಾಡ್ತಿದ್ದಾರೆ. ಅಲ್ಲಿ ಮೌಲ್ಯಗಳನ್ನು ಹಾಕುವ ಪ್ರಯತ್ನವೂ ಆಗ್ತಾಯಿದೆ. ಇನ್ನೊಂದು ವಿಷಯ ಹೇಳಬೇಕು, ಕೆಲವು ಸರ್ಕಾರಿ ಶಾಲೆಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾವೆ. ಸುಮಂತ್ ಕೆಲವರು ಹೀಗಳಿದ್ದಾರೆ, ಸರ್ಕಾರಿ ಶಾಲೆಗಳು ಏನು ಪ್ರಯೋಜನ ಇಲ್ಲ ಹಾಗೆ ಅಂತಲ್ಲ. ನಾನು ಕಂಡ ಹಾಗೆ ಬಹಳ ಒಳ್ಳೆಯ ಶಿಕ್ಷಕರು ಗೌರ್ಮೆಂಟ್ ಸ್ಕೂಲಲ್ಲಿದ್ದಾರೆ. ಅವರು B.Ed ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡವರು, CETಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡವರು, ಪರೀಕ್ಷೆ ಆಗಿ ಬಂದವರು. ಅದರಿಂದ ಅವ್ರದ್ದು ಎಜುಕೇಷನ್ ಮಟ್ಟ ಚೆನ್ನಾಗಿದೆ. ನಾನು ಸಾಕಷ್ಟು ಜನ ಶಿಕ್ಷಕರ ಹತ್ರ ವ್ಯವಹರಿಸ್ತೀನಿ. ಸರ್ಕಾರಿ ಶಾಲೆ ಶಿಕ್ಷಕರು ಭಾಳ ಜನ ಒಳ್ಳೆಯವರಿದ್ದಾರೆ, ಬುದ್ಧಿವಂತರಿದ್ದಾರೆ. ಆದರೆ ಅವರಿಗೆ ತಮ್ಮ ಬುದ್ಧಿವಂತಿಕೆ ತೋರಿಸುವಂಥ ಅವಕಾಶಗಳು ಕಮ್ಮಿ ಆಗ್ತವೆ. ವೈಯಕ್ತಿಕ ಆಸಕ್ತಿಯಿಂದ ಹಲವಾರು ಶಾಲೆಗಳು ತುಂಬ ಉನ್ನತ ಮಟ್ಟದಲ್ಲಿ ಪರ್ಫಾರ್ಮ್ ಮಾಡ್ತಾ ಇವೆ, ನೀವು ಸರ್ಕಾರಿ ಶಾಲೆಗಳ ವಿಷಯಕ್ಕೆ ಬಂದಾಗ. ಆದರೆ ಬೆರಳೆಣಿಕೆಯಷ್ಟು ಅಂತಲೂ ಅನಿಸುತ್ತೆ. ಯಾಕೆಂದರೆ ಸರ್ಕಾರದಿಂದ ಸಿಗಬೇಕಾದ ಏನು ಫಿನಾನ್ಷಿಯಲ್ ಸಪೋರ್ಟ್ ಇದೆ, ಹಣದ ಸಹಾಯ ಇದೆ, ಅದು ಸಿಗೋದಿಲ್ಲ. ಸರಿಯಾಗಿ ಶಿಕ್ಷಕರನ್ನು ಹಾಕೋದಿಲ್ಲ, ಶಾಲೆಗಳನ್ನು ಮುಚ್ಚಿಸ್ತಾ ಇದ್ದಾರೆ. ಎಲ್ಲಿ ಒಬ್ಬ ಉತ್ತಮ ಹೆಡ್ ಮಾಸ್ಟರ್ ಇರ್ತಾರೋ, ಉತ್ತಮ ಶಿಕ್ಷಕರು ಇರ್ತಾರೋ, ಆ ಶಾಲೆ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ತಾ ಇದೆ, ಏನು ಮೌಲ್ಯಗಳಿಂದ ಶಿಕ್ಷಣದಿಂದ ಬೆಳೆಸ್ತಾ ಇದೆ. ಆದರೆ ಉಳಿದ ಶಾಲೆಗಳ ಪರಿಸ್ಥಿತಿ ಹಾಗೆ ಇದೆ ಸರ್. ಸರ್ಕಾರ ದುಡ್ಡು ಕೊಡಬೇಕು ಅಂದರೆ ಕಣ್ಣು ಕೆಂಪು ಮಾಡುತ್ತೆ, ಏನೋ ಫ್ರೀಯಾಗೇನೋ ಕೇಳ್ತಾ ಇದ್ದಾರೆ ಇವರು ಅಂತ. ಅದನ್ನು ಕೊಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಹಾಗಾಗಿಯೇ ಅದು ಸರ್ಕಾರಿ ಶಾಲೆಗಳ ಶಿಕ್ಷಣ ಮೌಲ್ಯ ಕಳ್ಕೊಳ್ತಾ ಇದೆ. ಏನಾಗಿದೆ ಹೇಳ್ತೀನಿ, ನಮ್ಮಲ್ಲಿ ಒಂದು ಸಂಕಲ್ಪ ಶಕ್ತಿ ಅಂತ ಬೇಕಾಗತ್ತೆ. ಈ ತೀರ್ಮಾನ ಮಾಡಬೇಕು, ಒಳ್ಳೇದು ಮಾಡ್ತೀವಿ ಅಂತ. ಒಂದು ಹಳ್ಳಿಯಲ್ಲಿ ಒಂದು ತಾಲೂಕಾ ಜಾಗದಲ್ಲಿ ಒಬ್ಬ ಮನುಷ್ಯ ಶಾಲೆ ಕಟ್ತಾನೆ, ಬೆಳೆಸ್ತಾನೆ, 1000 ಹುಡುಗರು ಇರ್ತಾರೆ ಅಲ್ಲಿ. ಆದಷ್ಟು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾನೆ, ಫೆಸಿಲಿಟಿ ಕೊಡ್ತಾನೆ, ಅವರಿಗೆಲ್ಲ ಮಾಡ್ತಾನೆ. ಸರ್ಕಾರಕ್ಕೆ ಯಾಕಾಗಲ್ಲ? ಇಷ್ಟು ದೊಡ್ಡ ಸರ್ಕಾರ, ಇಷ್ಟು ದೊಡ್ಡ ಬಜೆಟ್ ಇಟ್ಕೊಂಡು ಯಾಕಾಗಲ್ಲ? ದೊಡ್ಡ ನಂಬರ್ ಶಾಲೆ ಜಾಸ್ತಿ ಇದೆ ಅಂತ ಹೇಳ್ಕೊಬೋದು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಇಚ್ಛಾ ಕೊರತೆ ಇದೆ, ಇಚ್ಛಾಶಕ್ತಿ ಕೊರತೆ ಕಂಪ್ಲೀಟ್ ಆಗಿದೆ ಸರ್. ಅದರಲ್ಲೂ ನಾವು ಕೆಲವೊಂದು ಉದಾಹರಣೆಗಳನ್ನು ನೋಡಿದಾಗ ಆ ಶಾಲೆಗೆ ಬೇಕಾದ ಜಾಗನ ಯಾರೋ ದಾನ ಕೊಟ್ಟಿರ್ತಾರೆ, ಮತ್ತೊಂದೆರಡು ಕೊಠಡಿಗಳನ್ನು ಯಾರೋ ಕಟ್ಟಿಸಿರ್ತಾರೆ. ಹಾಗೆ ಸಾರ್ವಜನಿಕವಾಗೂ ಒಂದು ಸಪೋರ್ಟ್ ಬಂದಿರುತ್ತೆ. ಆ ರೀತಿ ಸಪೋರ್ಟ್ ಬರೋ ಸಂದರ್ಭದಲ್ಲೂ ಸರ್ಕಾರ ಮಾಡಬೇಕಾಗಿರೋದನ್ನು ಮಾಡೋದಿಲ್ಲ. ಒಂದು ವಿಷಯ ಹೇಳ್ತೀನಿ ಹೇಗಾಗಿದೆ ಅಂತ. ಈಗ ಇಷ್ಟೊಂದು ಶಾಲೆಗಳಿದ್ದಾವೆ ನಮ್ಮಲ್ಲಿ, ಆ ಶಾಲೆಗಳನ್ನು ಯಾಕೆ ಬೆಳೆಸೋಕ್ಕಾಗ್ತಾ ಇಲ್ಲ? ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷ, 70 ವರ್ಷಗಳ ಮೇಲೆ ಆದರೂ ಕೂಡ ಟಾಯ್ಲೆಟ್ ಇಲ್ಲ, ಕ್ಲಾಸ್ ರೂಮ್ ಇಲ್ಲ, ಬೆಂಚ್ ಇಲ್ಲ. ಈ ಪರಿಸ್ಥಿತಿ ಬರಬೇಕಾ? ನಮಗೆ ಒಂದು ನಾಚಿಕೆ ಬರಬೇಕಲ್ವ ನಮಗೆ, ಇದು ಮಾಡೋಕ್ಕಾಗಿಲ್ಲ ಅಂತ. ಯಾಕಾಗಿಲ್ಲ ಅಂದರೆ ಇಚ್ಛಾಶಕ್ತಿ ಕೊರತೆ, ಯೋಜನಾ ಶಕ್ತಿ ಕೊರತೆ. ಯೋಜನೆ ಮಾಡಿಲ್ಲ. ನಾನು ಸಾಕಷ್ಟು ಸಲ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದೇನೆ ಹಿಂದೆ. ಈಗ ಇಷ್ಟೊಂದು ಜಿಲ್ಲೆಗಳಿದ್ದಾವೆ ನಮ್ಮಲ್ಲಿ, ಅದು ಶೈಕ್ಷಣಿಕ ಪ್ರಗತಿ ಆದಂಥ ಕೆಲವು ಡಿಸ್ಟ್ರಿಕ್ಟ್ ಇದ್ದಾವೆ. ಉಡುಪಿ ಆಗ್ಬೋದು, ಮಂಗಳೂರು ಆಗ್ಬೋದು, ಧಾರವಾಡ ಆಗ್ಬೋದು. ಕೆಲವು ಏರಿಯಾಗಳು ತುಂಬ ಶಿಕ್ಷಣದಲ್ಲಿ ಮುಂದೆ ಹೊರದಂಥವು, ಕೆಲವು ತುಂಬ ಹಿಂದುಳಿದಂಥವು. ಕಲ್ಯಾಣ ಕರ್ನಾಟಕದಲ್ಲಿ ಕೆಲವು ಪ್ರದೇಶಗಳಿದ್ದಾವೆ. ನಾನು ಹೇಳೋದಂದರೆ, ಇಷ್ಟೊಂದು ಡಿಸ್ಟ್ರಿಕ್ಟನ್ನು 5 ಭಾಗ ಮಾಡಿ,
ಶೈಕ್ಷಣಿಕವಾಗಿ ಮುಂದೆ ಹೋದಂಥ ಸಂಸ್ಥೆಗಳು ಡಿಸ್ಟ್ರಿಕ್ಟ್ ಯಾವುವು, ತಿಂದು ಹೇರು ಹಿಂದುಳಿದದ್ದು ಯಾವುದು. ನೀವು ದಯವಿಟ್ಟು ನೀವು ಹೇಳಬೇಕಾದ್ದು 5 ವರ್ಷದೊಂದು ಪ್ಲ್ಯಾನ್ ಮಾಡ್ತೀನಿ ನಾನು ಇಡೀ ಶಿಕ್ಷಣದ ಹಣ ಏನಿದೆಯೋ ಅದನ್ನು ಸಂಬಳ ಕೊಟ್ಟುಬಿಡೋಣ, ಉಳಿದದ್ದು ಎಲ್ಲವನ್ನು ಈ 5 ಮೊದಲನೇ ಭಾಗದ ಮೇಲೆ ಹಾಕ್ತೀನಿ ನಾವು, ವಿಭಾಗದ ಮೇಲೆ ಅವ್ರಿಗೇನು ಬೇಕೋ ಎಲ್ಲ ಕೊಡೋಣ. ಲೈಬ್ರರಿ ಪುಸ್ತಕ ಎಲ್ಲ ಕೊಡೋಣ, ಅವ್ರಿಗೆ ಎಲ್ಲನೂ ಕೊಡೋಣ, ಫೆಸಿಲಿಟಿ ಕೊಡೋಣ. 1 ವರ್ಷ 5 ಒಂದು ಭಾಗ, ಎರಡನೇ ವರ್ಷ 2ನೇ ಭಾಗ, 3ನೇ ವರ್ಷ 5 ವರ್ಷ ಒಂದೇ ಸಲ ಎಲ್ಲ ಮಾಡೋಕ್ಕೆ ಹೋದರೆ ಆಗಲ್ಲ. ಇದು ಹೇಗಿದೆ ಭಾವನ ಅಂದರೆ, ಬ್ರಿಡ್ಜ್ ಕಟ್ಟಬೇಕು, 100 ಮೀಟ್ರ್ ಬ್ರಿಡ್ಜು, 100 ಕೋಟಿ ಖರ್ಚಿದೆ. ಸರ್ಕಾರ ಹೇಳ್ತೇನೆ ಕೊಡೋದು 25 ಕೋಟಿಪ್ಪ ಅಷ್ಟೇ, ನಾವು ತೋಳಿ 25 ಕೋಟಿ ಏನಾಗುತ್ತೆ, ಕಾಲು ಭಾಗ ಬ್ರಿಡ್ಜ್ ಆಗುತ್ತೆ. ದುಡ್ಡು ಹೋಯಿತು, ಬ್ರಿಡ್ಜು ಆಗಲಿಲ್ಲ. ಈಗ ನಾನು ಹೇಳಿದೆ ಬ್ರಿಡ್ಜಿದು ಹೇಳ್ತಾ ಇದ್ದೆ, 100 ಮೀಟ್ರ್ ಬ್ರಿಡ್ಜ್ ಬದಲು 25 ಮೀಟ್ರ್ ಬ್ರಿಡ್ಜ್ ಕಟ್ಟಿದರೆ ದುಡ್ಡು ಹೋದದ್ದು ಆಯಿತು, ಬ್ರಿಡ್ಜು ಕೆಲಸಕ್ಕೆ ಬರಲಿಲ್ಲ. ಹೌದು. ಹೀಗೆ ನಾವು ಶಾಲೆಗೆ ಒಂದು ಒಳ್ಳೆ ಶಾಲೆ ಮಾಡ್ಬೇಕಾದ್ರೆ 1 ಕೋಟಿ ರೂಪಾಯಿ ಬೇಕು ಅಂತ ಇಟ್ಕೊಳ್ಳೋಣ. ಸರ್ಕಾರ ಹೇಳ್ತಾ 50,000 ಕೊಡ್ತೀವಪ್ಪ ನಾವು ಈ ವರ್ಷ, ಅಷ್ಟೇ ಮಾಡ್ಕೊಳ್ಳಿ. ಏನಾಗುತ್ತೆ, 50,000 ರೂಪಾಯಿನೂ ಹೋಯಿತು, ಪೂರ್ತಿ ಶಾಲೆನೂ ರೆಡಿ ಆಗಲಿಲ್ಲ. ಅದು ಆಗಬಾರ್ದು. ನಾನು ಯಾವಾಗಲೂ ಅದಕ್ಕೆ ಹೇಳ್ತೇನೆ, ಸಾಕಷ್ಟು ಸಮಯ ಶೈಕ್ಷಣಿಕ ಅಭಿಪ್ರಾಯಗಳು ರಾಜಕೀಯಕ್ಕೆ ಒಪ್ಪಲಿಕ್ಕಿಲ್ಲ. ರಾಜಕೀಯ ಕಾರಣಗಳೇ ಬೇರೆ ಇರ್ತದೆ. ಅವ್ರು ಕೊಡಬೇಕು ದುಡ್ಡು ಅಂತಾರೆ, ಕೊಟ್ಬಿಡ್ತಾರೆ, ಅದು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಹೀಗಾಗಿ ನಮ್ಮ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಜಾಸ್ತಿ ಬೆಳೀತಾ ಇಲ್ಲ, ಬೇಕಾದನ್ನು ಕೊಡ್ತಾ ಇಲ್ಲ. ಹಿಂದಕ್ಕೊಂದು ಸಲ ನಾನು ಏನು ಹೇಳಿದ್ದೆ ಅಂದರೆ, ಈಗ ಮಾಧ್ಯಮದ ಶಾಲೆಗಳು ಅಂತ ಬರ್ತದೆ, ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಚೆನ್ನಾಗಿ ಬೆಳೀತಾವೆ, ಕನ್ನಡ ಮಾಧ್ಯಮ ಬೆಳೆಯಲ್ಲ ಅಂತ. ನಾನು ಹೇಳಿದೆ ಒಂದು ಕೆಲಸ ಮಾಡಿ, ಜಿಲ್ಲೆಗೆ 1 ಕನ್ನಡ ಮಾಧ್ಯಮ ಶಾಲೆ ಮಾಡಿಕೊಡಿ. ನಾನು ಮಾಡಿ ತೋರಿಸ್ತೇನೆ ನಿಮಗೆ. 1 ಕನ್ನಡ ಮಾಧ್ಯಮ ಶಾಲೆ ಜಿಲ್ಲೆಗೆ 1 ಆದರ್ಶವಾಗಿ ಕಟ್ಟೋಣ ಅದನ್ನು. ಅಲ್ಲಿ ಚೆನ್ನಾಗಿ ಓದಿದಂಥ ಮಕ್ಕಳು ಅವರು IITಗೆ ಹೋಗ್ತಾರೆ. ನಾವೆಲ್ಲ ಕನ್ನಡ ಮಾಧ್ಯಮದಲ್ಲೇ ಓದ್ದವರು, ಇಂಗ್ಲೀಷ್ ಮಾಧ್ಯಮ ಇರಲಿಲ್ಲ ನಮಗೆ. ಆದರೆ ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇಂಗ್ಲೀಷನ್ನು ಎಷ್ಟು ಚೆನ್ನಾಗಿ ಪಾಠ ಮಾಡಿದರು ಅಂದರೆ, ಇದು ಪ್ರಪಂಚದಲ್ಲಿ ಅಲ್ಲದೆ ಯಾವುದೇ ಪ್ಲ್ಯಾಟ್ಫಾರ್ಮ್ ನಿಂತ್ಕೊಂಡು ಮಾತಾಡಿ ಮೆಚ್ಚುಗೆ ಪಡ್ಕೊಂಡು ಬರ್ಬೋದು. ಹಾಗೆ ಕಳಿಸಿದರು. ಈಗ ನಾವು ಹಾಗೆ ಮಾಡ್ಬೋದಲ್ಲ. ಮಕ್ಕಳಿಗೆ ಭಾಷೆ ಬೇಕು, ಹೌದು, ಕನ್ನಡದಲ್ಲಿ ಕಲೀಲಿ, ಎಲ್ಲ ವಿಷಯಗಳು ಕಲೀಲಿ. ಒಂದು ಭಾಷೆ ಚೆಂದ ಕಲಿಸೋಣ, ಇಂಗ್ಲೀಷ್. ಅದು ಕಲಿಸ್ತಾ ಇಲ್ಲ. ಈಗ ಯಾವುದೂ ಅರ್ಧ ಎಲ್ಲ ಅರ್ಧ ಆಗಿಬಿಟ್ಟು ಅದು ಯಾಕೋ ಸರ್ಕಾರಿ ಶಾಲೆಗಳಿದ್ರೆ ಹಾಗೆ ಅನ್ನುವಂಥ ಅಭಿಪ್ರಾಯ ಬಂದಿದೆ. ಅದು ನಾನು ಹೇಳಿದ ಹಾಗೆ ಬಹಳ ಒಳ್ಳೆಯ ಶಿಕ್ಷಕರು ಇದ್ದಾರೆ ಸರ್ಕಾರಿ ಶಾಲೆಯಲ್ಲಿ, ಅವ್ರನ್ನ ಬಳಸ್ಕೋಬೇಕಷ್ಟೇ.